43,000 ಇತ್ತು. ಇವತ್ತು 94,000 ರೂಪಾಯಿ. 43,000ದಿಂದ 94 ರೂಪಾಯಿ ಆಗಿದೆ. ಅವತ್ತು ಒಂದು ಡಾಲರ್, ಅಮೆರಿಕನ್ ಡಾಲರ್, ಅದರ ಬೆಲೆ ಇಂಡಿಯನ್ ರೂಪಾಯಿಗಳು 59 ರೂಪಾಯಿ ಇತ್ತು. 59 ರೂಪಾಯಿ ಇತ್ತು. ಇವತ್ತು 86, 87 ರೂಪಾಯಿಗಳು. ನರೇಂದ್ರ ಮೋದಿಜಿ ಏನು ಹೇಳಿದ್ರಿ ಜನರಿಗೆ? ನಾವು ರೂಪಾಯಿನ ಸಮಕ್ಕೆ ತರ್ತೀವಿ, ಡಾಲರ್ ಬೆಲೆಯನ್ನು ರೂಪಾಯಿ ಸಮಕ್ಕೆ ತರ್ತೀವಿ ಅಂತ ಹೇಳಿದ್ರು. ಆದರೆ 59 ರೂಪಾಯಿ ಇದ್ದಂಥ ಒಂದು ಡಾಲರ್ ಬೆಲೆ ಇವತ್ತು 86 ರೂಪಾಯಿ, 87 ರೂಪಾಯಿ ಆಗಿದೆ. ಇದಕ್ಕೆ ಯಾರು ಕಾರಣ? ಯಾರೀ ಕಾರಣ? ಸಿಮೆಂಟು 50 kg ಸಿಮೆಂಟು 268 ರೂಪಾಯಿ ಇದ್ದದ್ದು 410 ರೂಪಾಯಿ ಆಗಿದೆ. ಅಮೋನಿಯಂ ಫಾಸ್ಫೇಟ್ 1125 ರೂಪಾಯಿ ಇದ್ದದ್ದು 1350 ರೂಪಾಯಿ ಆಗಿದೆ. ರೈತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತಿರಲ್ಲ, ಯಾಕೆ ಗೊಬ್ಬರದ ಬೆಲೆ ಹೆಚ್ಚು ಮಾಡಿದ್ರಿ? ಇದನ್ನು ನರೇಂದ್ರ ಮೋದಿ ಅವರು ಉತ್ತರ ಕೊಡಬೇಕಾಗ್ತದೆ ಈ ದೇಶದ ರೈತರಿಗೆ. ಸಕ್ಕರೆ 1 kg ಸಕ್ಕರೆ 60 ರೂಪಾಯಿ ಇದ್ದದ್ದು 72 ರೂಪಾಯಿ ಆಗಿದೆ. ಅಕ್ಕಿ 30 ರೂಪಾಯಿ ಇದ್ದದ್ದು 66 ರೂಪಾಯಿ ಆಗಿದೆ. ಬ್ರೆಡ್ಡು 35 ರೂಪಾಯಿ ಇದ್ದದ್ದು 70 ರೂಪಾಯಿ ಆಗಿದೆ. ಅಡುಗೆ ಎಣ್ಣೆ 68 ರೂಪಾಯಿ ಇದ್ದದ್ದು 109 ರೂಪಾಯಿ ಆಗಿದೆ. ಗೋಧಿ 10 kg 270 ರೂಪಾಯಿ ಇದ್ದದ್ದು 420 ರೂಪಾಯಿ ಆಗಿದೆ. ರಾಗಿ 1 kg 20 ರೂಪಾಯಿ ಇದ್ದದ್ದು 65 ರೂಪಾಯಿ ಆಗಿದೆ. ಉಪ್ಪು 1 kg 7 ರೂಪಾಯಿ ಇದ್ದದ್ದು 22 ರೂಪಾಯಿ ಆಗಿದೆ. ಟೀ 250 ಗ್ರಾಮ್ 95 ಇದ್ದದ್ದು 135 ಆಗಿದೆ. ಸಿಮೆಂಟು, ಗೊಬ್ಬರ, ಪೆಟ್ರೋಲ್, ಡೀಸೆಲ್, ಗ್ಯಾಸ್. ಇವತ್ತು ಇಲ್ಲಿ ಗ್ಯಾಸ್ಗಳಿಗೆಲ್ಲ ನಾವು ಹೂನಾರ್ಗಳನ್ನು ಹಾಕಿದ್ದೀವಿ. ಮನಮೋಹನ್ ಸಿಂಗ್ರವ್ರ ಕಾಲದಲ್ಲಿ ಒಂದು ಸಿಲಿಂಡರ್ ಗ್ಯಾಸ್ 414 ರೂಪಾಯಿ. ಇವತ್ತು ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ 879 ರೂಪಾಯಿ. ನರೇಂದ್ರ ಮೋದಿಜಿ ಗ್ಯಾಸ್ ಬೆಲೆ ಏರಿಸ್ಬಿಟ್ಟು ಪೆಟ್ರೋಲ್ ಸುಮಾರು 71 ರೂಪಾಯಿ ಇತ್ತು 2014ನೇ ಇಸ್ವಿನಲ್ಲಿ. ಇವತ್ತು 102 ರೂಪಾಯಿ. ಡೀಸೆಲ್ 40 ರೂಪಾಯಿ ಇತ್ತು 2014ರಲ್ಲಿ. ಇವತ್ತು 91 ರೂಪಾಯಿ 4 ಪೈಸೆ. ಯಾರ್ರೀ ಇದಕ್ಕೆಲ್ಲ ಕಾರಣ? ಬಿಜೆಪಿ ಅವರೇ, ಯಾರು ಇದಕ್ಕೆ ಕಾರಣ? ನರೇಂದ್ರ ಮೋದಿ ಅವರೇ, ಯಾರು ಇದಕ್ಕೆ ಕಾರಣ? ನೀವು ಬೆಲೆಯನ್ನೆಲ್ಲ ಏರಿಸಿ ನಾವು ಗ್ಯಾಸ್ಗೆ ಮನಮೋಹನ್ ಸಿಂಗ್ರವ್ರು ಇರುವಾಗ ಸಬ್ಸಿಡಿ ಕೊಡ್ತಾ ಇದ್ದು ಆ ಸಬ್ಸಿಡಿಯನ್ನ ನಿಲ್ಲಿಸಿದ್ರಿ 2020ರಲ್ಲಿ, ಅಥವಾ ಕಡಿಮೆ ಮಾಡಿದ್ರಿ. ಅದರಿಂದ ಇವತ್ತು ಬೆಲೆ ಏರಿಕೆ ಆಯಿತು, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಯಿತು, ಪೆಟ್ರೋಲ್ ಡೀಸೆಲ್ ಬೆಲೆ ಆಯಿತು. ಅವತ್ತು ಮನಮೋಹನ್ ಸಿಂಗ್ರವ್ರು ಇರುವಾಗ 1 ಬ್ಯಾರಲ್ ಕ್ರೂಡ್ ಆಯಿಲ್, 1 ಬ್ಯಾರಲ್ ಕ್ರೂಡ್ ಆಯಿಲ್ ಸುಮಾರು 118 ರೂಪಾಯಿ ಇತ್ತು, $118 ಇತ್ತು. $118 ಒಂದು ಬ್ಯಾರಲ್ಗೆ, 118. ಇವತ್ತು $65 ಆಗಿದೆ.
2020ನೇ ಇಸ್ವಿನಲ್ಲಿ $56 ಇಳಿದಿತ್ತು. ಅದನ್ನ ವರ್ಗಾವಣೆ ಮಾಡಿದ್ರ ಮಾಡಲಿಲ್ಲ. ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ $1ಗೆ $40-50 ಕಡಿಮೆ ಆದ್ರೂ, ಒಂದು ಬ್ಯಾರೆಲ್ಗೆ $40-50 ಕಡಿಮೆ ಆದ್ರೂ ಕೂಡ ನೀವು ಕಡಿಮೆ ಮಾಡಲಿಲ್ವಲ್ಲ. ಅದರಿಂದ ಇವತ್ತು ಬೆಲೆ ಏರಿಸಿದವರು ಅವರು ಇವತ್ತು ನಮ್ಮ ಮೂತಿಗೆ ಹಾಕಿ ನೀವು ನಮ್ಮ ಮುಖದ ಮೇಲೆ ಏರಿಸ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ ಅಂತಕ್ಕಂಥದ್ದನ್ನ ಹೇಳ್ಬೇಕಾಗ್ತದೆ. ನಮ್ಮ ಕಾರ್ಯಕರ್ತರು ಧೈರ್ಯದಿಂದ ಹೇಳಬೇಕು. ಬೆಲೆ ಏರಿಕೆ ಮಾಡಿದವರು ನೀವು, ಪ್ರಹ್ಲಾದ್ ಜೋಶಿ ನೀವು ಮಾಡಿದ್ರಿ, ವಿಜಯೇಂದ್ರ ನೀವು ಮಾಡಿದ್ರಿ, ಅಶೋಕ ನೀವು ಮಾಡಿದ್ರಿ, ನಾವು ಮಾಡಲಿಲ್ಲ. ನರೇಂದ್ರ ಮೋದಿ ಅವರು ಮಾಡಲಿಲ್ಲ. ನಾವು ಒಂದು ವೇಳೆ ನಾವು ಬೆಲೆ ಏರಿಕೆ ಮಾಡಿದ್ರೆ ಬೇರೆ ರಾಜ್ಯಗಳಿಗಿಂತ, ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇರ್ತಕ್ಕಂಥ ರೀತಿಯಲ್ಲಿ ಬೆಲೆ ಏರಿಕೆ ಮಾಡಿದ್ದೀವಿ. ಹಾಲಿನ ಬೆಲೆ ಏರಿಸ್ಬಿಟ್ರು, $4 ಏರಿಸಿರೋದು ನಿಜ. ಆದರೆ ಅದನ್ನು ಸರ್ಕಾರಕ್ಕೆ $1 ತಗೊಂಡಿಲ್ಲ, ಅಥವಾ KMFಗೆ ತಗೊಂಡಿಲ್ಲ, ಮಿಲ್ಕ್ ಯೂನಿಯನ್ಗೆ ತಗೊಂಡಿಲ್ಲ. ಏನು $4 ಏರಿಸಿದ್ದೀವಿ ಅಷ್ಟೂ ಹಣವನ್ನ ರೈತರಿಗೆ ವರ್ಗಾವಣೆ ಮಾಡಿದ್ದೇವೆ. ಇದು ಸರಿನಾ ತಪ್ಪಾ? $50 ಮೇಲಿದೆ. 1 ಲೀಟರ್ ಹಾಲು ಬೇರೆ ರಾಜ್ಯಗಳಲ್ಲಿ $50ಗಿಂತ ಜಾಸ್ತಿ ಇದೆ. ನಮ್ಮಲ್ಲಿ $42 ಇತ್ತು, $4 ಜಾಸ್ತಿ ಮಾಡಿ $46 ಆಗಿದೆ. ಬೇರೆ ರಾಜ್ಯಗಳಲ್ಲೆಲ್ಲ 50, 48, 52, 54, 55, $56 1 ಲೀಟರ್ ಹಾಲಿಗೆ. ಕರ್ನಾಟಕದಲ್ಲಿ ಕಡಿಮೆ ಇದೆ. ಹಾಗೇನೆ ಬಸ್ ದರನೂ ಕೂಡ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ ಇವೆಲ್ಲಕ್ಕೂ ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ. ನೀವು ನಮ್ಮ ಮೇಲೆ ಹೇಳ್ತೀರಾ? ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೇವೆ, ಅದನ್ನೂ ಕೂಡ ಟೀಕೆ ಮಾಡ್ತೀರಿ ನೀವು. ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಕರ್ನಾಟಕದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ. ನಿಮಗೆ ಒಂದು ಉದಾಹರಣೆಯನ್ನು ಹೇಳಬೇಕು ಅಂತಂದ್ರೆ, ಕಳೆದ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿದ್ದದ್ದು 52,000 ಕೋಟಿ. ಅಂದ್ರೆ ಈ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರ್ತಕ್ಕಂಥದ್ದು 83,000 ಕೋಟಿ. ದಿವಾಳಿ ಆಗಿದೆ, ಪಾಪರಾಗ್ಬಿಟ್ಟಿದೆ ಸರ್ಕಾರದ ಖಜಾನಿನಲ್ಲಿ ಹಣ ಇಲ್ಲ. ನಿಮ್ಗೆ ಹೇಳ್ತೀನಿ, ನೀರಾವರಿ ಇಲಾಖೆಗೆ ಈ ವರ್ಷ ನಾವು ಕೊಟ್ಟಿರ್ತಕ್ಕಂಥ ಹಣ 22,000 ಕೋಟಿ ರೂಪಾಯಿ. ಮೇಜರ್ ಮತ್ತು ಮೀಡಿಯಂ ನೀರಾವರಿಗೆ, ಸಣ್ಣ ನೀರಾವರಿಗೆ 3,000 ಕೋಟಿ ರೂಪಾಯಿಗೂ ಹೆಚ್ಚಾಗಿ ಕೊಟ್ಟಿದ್ದೀವಿ. ಒಟ್ಟು 25,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ನೀರಾವರಿ ಒಂದೇ ಇಲಾಖೆಗೆ ಕೊಟ್ಟಿದ್ದೇವೆ. ಆರೋಗ್ಯ ಇಲಾಖೆ, PWD ಇಲಾಖೆ, ಶಿಕ್ಷಣ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಕುಡಿಯ ನೀರು, ಈ ಎಲ್ಲ ಇಲಾಖೆಗಳಿಗೂ ಕೂಡ ಹೆಚ್ಚು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ನಾನು ಜಾತಿ ಗಣತಿ ಬಗ್ಗೆ ಮಾತಾಡಲ್ಲ. ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಲ್ಲಿಕಾರ್ಜುನ ಖರ್ಗೆ ಅವರು 2023ರಲ್ಲಿ ಪತ್ರ ಬರೆದಿದ್ದರು ಪ್ರಧಾನಮಂತ್ರಿಗಳಿಗೆ. ಜಾತಿ ಗಣತಿಯನ್ನು ಮಾಡಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕು ಈ ದೇಶದಲ್ಲಿ. ಸಂವಿಧಾನ ಜಾರಿಯಾಗಿ 75 ವರ್ಷಗಳಾಯಿತು. ಈ 75 ವರ್ಷಗಳಾದರೂ ಕೂಡ ಬಡತನ ನಿರ್ಮೂಲನೆ ಆಗಿಲ್ಲ, ಅಸಮಾನತೆ ಹೋಗಿಲ್ಲ.
ಎಲ್ರಿಗೂ ಸಾಮಾಜಿಕ ಆರ್ಥಿಕ ಶಕ್ತಿ ಬಂದಿಲ್ಲ, ಸಮಾನತೆ ಬಂದಿಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ನೀವು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸರ್ವೆ ಮಾಡಬೇಕು.